ಜನರಿಗೆ ಬ್ಯಾಂಕ್ ಒಳಗಡೆ ನಡೆಯುತ್ತಿದ್ದದ್ದು ಇನ್ನ ಎಲ್ಲರಿಗೂ ಗೊತ್ತಾಗ್ಲಿದ್ಯಾ? ಕೇವಲ ಶ್ರೀಮಂತರ ದುಡ್ಡಿಗೆ ಮಾತ್ರ ಬ್ಯಾಂಕ್ಗಳಲ್ಲಿ ಸಿಗುತ್ತಿದ್ದ ವಿಶೇಷ ಬೆಲೆ ಇನ್ಮುಂದೆ ನಿಮ್ಮ ಕಷ್ಟದ ದುಡ್ಡಿಗೂ ಕೂಡ ಸಿಗ್ಲಿದ್ಯಾ? ಬ್ಯಾಂಕ್ಗಳು ಎಫ್ಡಿಗೆ ಬಡ್ಡಿ ದರವನ್ನ ಹೇಗೆ ನಿಗದಿಪಡಿಸ್ತಾ ಇವೆ ಅನ್ನೋದು ಇನ್ನ ನಿಮಗೂ ಕೂಡ ಗೊತ್ತಾಗಲಿದೆ. ಒಂದೇ ಎಫ್ಡಿಗೆ ಒಬ್ಬರಿಗೆ ಒಂದು ತರಹದ ಬಡ್ಡಿ ದರ, ಇನ್ನೊಬ್ಬನಿಗೆ ಇನ್ನೊಂದು ತರಹದ ಬಡ್ಡಿ ದರ ಕೊಡುವುದು ಇನ್ನೂ ಸಾಧ್ಯವಾಗೋದೇ ಇಲ್ಲ. ಬ್ಯಾಂಕ್ಗಳಲ್ಲಿ ವಿಐಪಿ ಗ್ರಾಹಕರಿಗೆ ಸಿಗುತ್ತಿದ್ದ ವಿಶೇಷ ಸೌಲಭ್ಯಕ್ಕೆ RBI ನಿಜವಾಗಿಯೂ ಬ್ರೇಕ್ ಹಾಕಿದ್ಯಾ? ನಿಮಗೇನಾದ್ರೂ ಅನ್ಯಾಯ ಆದ್ರೆ ನೀವು ಕೂಡ ಬ್ಯಾಂಕ್ ಮ್ಯಾನೇಜರ್ ಮುಂದೆ ನಿಂತು ನೇರವಾಗಿ ಪ್ರಶ್ನೆ ಮಾಡುವಂತಹ ಹೊಸ ಅಸ್ತ್ರ ಈಗ ನಿಮ್ಮ ಕೈ ಸೇರಲಿದೆ. ದೊಡ್ಡವರಿಗೆ ಮಾತ್ರ ಲಾಭ, ನಮಗೆ ನಷ್ಟ ಅಂತ ಕೊರಗ್ತಿದ್ದೀರಾ ಜನಸಾಮಾನ್ಯರೇ? ನಿಮ್ಮ ಪರವಾಗಿ RBI ತಂದಿರುವ ಹೊಸ ರೂಲ್ಸ್ ಏನು? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿರ್. ನಾನು ಕಷ್ಟಪಟ್ಟು ದುಡ್ದಂತ ಹಣವನ್ನ ಸೇಫ್ ಆಗಿರ್ಲಿ, ಒಂದಿಷ್ಟು ಬಡ್ಡಿ ಸಿಗ್ಲಿ ಅಂತ ಬ್ಯಾಂಕ್ನಲ್ಲಿ FD ಇಟ್ಟಿರ್ತೀನಿ. ಆದರೆ ಅದೇ ಬ್ಯಾಂಕ್ನಲ್ಲಿ ನನಗಿಂತ ದೊಡ್ಡ ಮೊತ್ತದ ಹಣವನ್ನ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿನೋ, ಕಾರ್ಪೊರೇಟ್ ಯಾರೋ ದೊಡ್ಡ ವ್ಯಕ್ತಿನೋ ಇಟ್ಟಿರ್ತಾನೆ. ಹೆಚ್ಚು ಬಡ್ಡಿ ದರವನ್ನ ಅವನಿಗೆ ಕೊಡ್ತಿರ್ಬೋದಾ ಅನ್ನೋ ಅನುಮಾನ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಈ ಯೋಚನೆ ನಿಮಗೂ ಬಂದಿದ್ಯಾ? ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಕೇವಲ ನಿಮ್ಮ ನನ್ನ ತಲೆಗೆ ಮಾತ್ರ ಅಲ್ಲ, ಸಾಕ್ಷಾತ್ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಇದೇ ಯೋಚನೆ ಮಾಡ್ತಾ ಇದೆ. ಹೌದು, ಬ್ಯಾಂಕಿಂಗ್ ವಲಯದಲ್ಲಿ ಪಾರದರ್ಶಕತೆ ತರಲು RBI ಈಗ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಟ್ಟಿದೆ. ಇದೇ ಅಕ್ಟೋಬರ್ 1ರಿಂದ ಅನ್ವಯವಾಗುವಂತೆ FD ಠೇವಣಿ ದರಗಳ ನಿಯಮಗಳನ್ನೇ RBI ಸಂಪೂರ್ಣವಾಗಿ ಬದಲಾಯಿಸಿದೆ. ಇದರಿಂದ ಬೃಹತ್ ಠೇವಣಿಗಳ ಬೆಲೆ ನಿಗದಿ ಪ್ರಕ್ರಿಯೆ ಇನ್ಮುಂದೆ ಸಂಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಲಿದೆ. ಒಂದೇ ರೀತಿಯ ಠೇವಣಿಗಳಿಗೆ ಕೆಲವರಿಗೆ ಸಿಗುತ್ತಿದ್ದಂತಹ VIP ಆದ್ಯತೆಯ ಬಡ್ಡಿ ದರಗಳಿಗೆ RBI ಶಾಶ್ವತವಾಗಿ ಬ್ರೇಕ್ ಅನ್ನ ಹಾಕಿದೆ. ಸಾಮಾನ್ಯ ಜನರಿಗೆ ಮತ್ತು ದೊಡ್ಡ ಹೂಡಿಕೆದಾರರಿಗೆ RBI ತಂದ ಈ ಹೊಸ ರೂಲ್ಸ್ ಏನು ಅಂತ ನಿಮಗೆ ಗೊತ್ತಾ? ಇದರಿಂದ ನಿಮಗೇನು ಲಾಭ ಸಿಗಲಿದೆ? ಬ್ಯಾಂಕ್ಗಳ ಆಟಕ್ಕೆ RBI ಹೇಗೆ ಕಡಿವಾಣ ಹಾಕಿದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಅಪ್ಡೇಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ವಿಷಯಕ್ಕೆ ಬರೋಣ. ಜುಲೈ 30ರಂದು RBI ಬ್ಯಾಂಕಿಂಗ್ ತಿದ್ದುಪಡಿ ನಿರ್ದೇಶನಗಳು 2026 ಎಂಬ ಪ್ರಮುಖ ಸುತ್ತೋಲೆಯನ್ನ ಹೊರಡಿಸಿತು. ಇದರಲ್ಲಿ ಬ್ಯಾಂಕಿಂಗ್ಗಳು ಠೇವಣಿ ಬಡ್ಡಿ ದರ ನಿಗದಿಪಡಿಸುವ ಮತ್ತು ಬಹಿರಂಗಪಡಿಸುವ ವಿಧಾನದಲ್ಲಿ 3 ಕಟ್ಟುನಿಟ್ಟಿನ ಬದಲಾವಣೆಯನ್ನ ಮಾಡಿದ್ದು, ಇವು ಅಕ್ಟೋಬರ್ 1ರಿಂದಲೇ ಜಾರಿಗೆ ಬರಲಿವೆ. ಇದು ಕೇವಲ ದೊಡ್ಡ ವಾಣಿಜ್ಯ ಬ್ಯಾಂಕ್ಗಳಿಗೆ ಮಾತ್ರ ಅಲ್ಲ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ, RBI ಪೇಮೆಂಟ್ ಬ್ಯಾಂಕ್ಗಳಿಗೆ, ಲೋಕಲ್ ಏರಿಯಾ ಬ್ಯಾಂಕ್ ಮತ್ತು ಅರ್ಬನ್ ಸಹಕಾರಿ ಬ್ಯಾಂಕ್ಗಳಿಗೆ ಸೇರಿದಂತೆ ಇಡೀ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಗೆ ಅನ್ವಯ ಆಗಲಿದೆ. ಈ ನಿಯಮಗಳ ಕೇಂದ್ರ ಬಿಂದುವೇ ಬೃಹತ್ ಠೇವಣಿ, ಬಲ್ಕ್ ಡೆಪಾಸಿಟ್. ಬ್ಯಾಂಕಿಂಗ್ ಪ್ರಕಾರ ಒಂದು ಬಾರಿಗೆ ಇಡುವ 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಏಕೈಕ FD ಅನ್ನ ಬೃಹತ್ ಠೇವಣಿ ಅಂತ ಹೇಳಲಾಗುತ್ತೆ. ಇದನ್ನ ಸಾಮಾನ್ಯವಾಗಿ ದೊಡ್ಡ ಕಂಪನಿಗಳು, ಟ್ರಸ್ಟ್ಗಳು ಅಥವಾ ಶ್ರೀಮಂತ ಹೂಡಿಕೆದಾರರು ಇಡ್ತಾರೆ. ಇಲ್ಲಿವರೆಗೂ ಇದ್ದ ದೊಡ್ಡ ಸಮಸ್ಯೆ ಏನಂದ್ರೆ, ಬ್ಯಾಂಕ್ಗಳು ಖಾಸಗಿ ಮಾತುಕತೆಗಳ ಮೂಲಕ ತಮಗೆ ಬೇಕಾದ ನೆಚ್ಚಿನ ಗ್ರಾಹಕರಿಗೆ ಹೆಚ್ಚಿನ ಬಡ್ಡಿ ದರ, ಅದೇ ಮೊತ್ತಕ್ಕೆ ತರುವ ಹೊಸಬರಿಗೆ ಕಡಿಮೆ ಬಡ್ಡಿ ದರ ನೀಡಿ ತಾರತಮ್ಯವನ್ನ ಮಾಡ್ತಾ ಇದ್ರು. RBI ತಂದಿರುವ ಈ ಹೊಸ ನಿಯಮ ಬ್ಯಾಂಕ್ಗಳ ಈ ತಾರತಮ್ಯದ ಆಟಕ್ಕೆ ಬ್ರೇಕ್ ಹಾಕಲಿದೆ. ಹಾಗಾದ್ರೆ ಅಕ್ಟೋಬರ್ 1ರಿಂದ ನಿಖರವಾಗಿ ಏನು ಬದಲಾಗ್ತಾ ಇದೆ? ಬನ್ನಿ ಆ 3 ಪ್ರಮುಖ ಬದಲಾವಣೆಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಮುಖ ಒಂದು ರೂಲ್ಸ್ ಅಂತ ಹೇಳಿದ್ರೆ, ಅಕ್ಟೋಬರ್ 1ರಿಂದ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ ಪ್ರತಿ ವ್ಯವಹಾರದ ದಿನದಂದು, ಅಂದ್ರೆ ಬಿಸ್ನೆಸ್ ಡೇಸ್ ಅಂದು ಬೆಳಿಗ್ಗೆ ಸರಿಯಾಗಿ 10 ಗಂಟೆಯೊಳಗಡೆ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬೃಹತ್ ಠೇವಣಿಗಳ ಬಡ್ಡಿ ದರವನ್ನ ಪ್ರಕಟಿಸಲೇಬೇಕು. ಇಲ್ಲಿ ಬ್ಯಾಂಕ್ಗಳಿಗೆ ಕೇವಲ 10 ನಿಮಿಷದ ಗ್ರೇಸ್ ಅವಧಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ 10:10ರ ಮೊದಲು ಅವರು ತಮ್ಮ ಬಡ್ಡಿ ದರವನ್ನ ಗರಿಷ್ಠ ಬೆಳಿಗ್ಗೆ 10:10ರ ಒಳಗಡೆ ಈ ದರವನ್ನ ಪಬ್ಲಿಕ್ ಡೊಮೇನ್ಗಳಲ್ಲಿ ಇಡಲೇಬೇಕು. ಈ ನಿಯಮ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ಬ್ಯಾಂಕ್ ಯಾವುದೇ ಠೇವಣಿ ಮೇಲೆ ನೀಡುವ ದರವು ಅದರ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರದರ್ಶಿಸಲಾದ ದರಕ್ಕೆ ನಿಖರವಾಗಿ 100% ಹೊಂದಿಕೆಯಾಗಬೇಕು. ಸಾರ್ವಜನಿಕರಿಗೆ ಪ್ರಕಟಿಸುವುದಕ್ಕಿಂತ ವಿಭಿನ್ನವಾದ ದರದಲ್ಲಿ ರಹಸ್ಯವಾಗಿ ಯಾವುದೇ ಠೇವಣಿದಾರರಿಗೆ ನೀಡುವಂತೆ ಇಲ್ಲ. ನೀವೊಬ್ಬ ಕಾರ್ಪೊರೇಟ್ ಕಂಪನಿಯ ಖಜಾನೆ ಅಧಿಕಾರಿಯಾಗಿದ್ದೀರಾ ಅಂತ ಅನ್ಕೊಳ್ಳಿ, ಟ್ರೆಷರಿ ಆಫೀಸರ್, ಅಥವಾ ಒಂದು ದೊಡ್ಡ ಸಂಸ್ಥೆ ನಡೆಸ್ತಿದ್ದೀರಾ, ಅಥವಾ ಬೃಹತ್ ಠೇವಣಿ ಇಡುವ ಒಬ್ಬ HNI ವ್ಯಕ್ತಿಯಾಗಿದ್ದೀರಾ ಅಂದ್ಕೊಳ್ಳಿ. ಇನ್ನು ಮುಂದೆ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಬ್ಯಾಂಕಿಂಗ್ ವೆಬ್ಸೈಟ್ ಅಲ್ಲಿ
ಪರಿಶೀಲನೆಯನ್ನ ಮಾಡಬೇಕು. ಈ ದಿನಕ್ಕೆ ಯಾವ ಬಡ್ಡಿ ದರ ಲಭ್ಯವಿದೆ ಎಂಬುದನ್ನ ನೀವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅನ್ನೋದಾದ್ರೆ, ಇತರರಿಗೆ ತಿಳಿಯದಂತೆ ಮ್ಯಾನೇಜರ್ ಕ್ಯಾಬಿನ್ ನಲ್ಲಿ ನಡೆಯುತ್ತಿದ್ದಂತಹ ಪ್ರೈವೇಟ್ ಮಾತುಕತೆಗಳು ಇನ್ ಮುಂದೆ ಇರೋದೇ ಇಲ್ಲ. ಅಯ್ಯೋ, ಆ ಕಂಪನಿಗೆ ನನಗಿಂತ ಉತ್ತಮವಾದ ಡೀಲ್ ಸಿಗ್ತಿದ್ಯಾ ಎಂಬ ಸಂಶಯಕ್ಕೂ ಇನ್ ಮುಂದೆ ಆಸ್ಪದವೇ ಇರೋದಿಲ್ಲ. ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿ ಕ್ಲಿಯರ್ ಪಿಕ್ಚರ್ ನಿಮಗೂ ಸಿಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದು, ಇದು ಅತಿ ಮುಖ್ಯವಾದ ಪಾಯಿಂಟ್. ಬ್ಯಾಂಕ್ಗಳು ಇನ್ ಮುಂದೆ ತಮ್ಮ ಎಲ್ಲಾ ಶಾಖೆಗಳಲ್ಲಿ, ಎಲ್ಲಾ ಬ್ರಾಂಚ್ಗಳಲ್ಲಿ ತಮ್ಮ ಮತ್ತು ಎಲ್ಲಾ ಗ್ರಾಹಕರಿಗೆ ಒಂದೇ ದಿನಾಂಕದಂದು ಇಡುವಂತ ಒಂದೇ ಮೊತ್ತದ ಠೇವಣಿಗಳ ಮೇಲೆ ಕಡ್ಡಾಯವಾಗಿ ಒಂದೇ ರೀತಿಯ ಬಡ್ಡಿ ದರವನ್ನ ನಿಗದಿಪಡಿಸಲೇಬೇಕು. ಇದರ ಅರ್ಥ, ಇವತ್ತು ಬೆಳಿಗ್ಗೆ ಒಂದೇ ಮೊತ್ತವನ್ನ ಠೇವಣಿ ಮಾಡಲು ಇಬ್ಬರು ಬೇರೆ ಬೇರೆ ಗ್ರಾಹಕರು ಬಂದ್ರೆ, ಒಬ್ಬ ಗ್ರಾಹಕನಿಗೆ ಒಂದು ದರ, ಇನ್ನೊಬ್ಬರ ಗ್ರಾಹಕನಿಗೆ ಇನ್ನೊಂದು ದರದಲ್ಲಿ ಬ್ಯಾಂಕ್ ಬಡ್ಡಿ ದರವನ್ನ ನೀಡುವಂತಿಲ್ಲ. ಬ್ಯಾಂಕ್ಗಳು ತಮ್ಮ ನೆಚ್ಚಿನ ಅಥವಾ ಆದ್ಯತೆ ಸಾಂಸ್ಥಿಕ ಗ್ರಾಹಕರಿಗೆ ರಹಸ್ಯವಾಗಿ ಉತ್ತಮ ಬಡ್ಡಿ ದರವನ್ನ ನೀಡುವ ಮತ್ತು ಇತರರಿಗೆ ಕಡಿಮೆ ದರವನ್ನ ನೀಡುವ ಈ ಹಳೆಯ ಕೆಟ್ಟ ಪದ್ಧತಿಗೆ ಇಂದು ನೇರವಾಗಿ ಕಡಿವಾಣವನ್ನ ಹಾಕ್ತಾ ಇದೆ. ಅಕ್ಟೋಬರ್ನಿಂದಲೇ ಇದಕ್ಕೆ ಸಂಪೂರ್ಣವಾಗಿ ನಿರ್ಬಂಧ ಸ್ಟಾಪ್ ಆಗಲಿದೆ. ಮೂರನೇ ಬದಲಾವಣೆ ಸ್ವಲ್ಪ ಟೆಕ್ನಿಕಲ್ ಆಗಿದೆ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ವಾಸ್ತವದಲ್ಲಿ ಈ ನಿಯಮವು ಬ್ಯಾಂಕ್ಗಳಿಗೆ ಕಡಿಮೆ ನಿರ್ಬಂಧದ ಬದಲಿಗೆ ಹೆಚ್ಚಿನ ಫ್ಲೆಕ್ಸಿಬಿಲಿಟಿಯನ್ನ ನೀಡ್ತಾ ಇದೆ ಅಂತ ಹೇಳ್ಬೋದು. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಲಿಕ್ವಿಡಿಟಿ ಕವರೇಜ್ ರೇಷಿಯೋ, LCR ರೇಷಿಯೋ ಎಂಬ ಜಾಗತಿಕ ಬ್ಯಾಂಕಿಂಗ್ ಚೌಕಟ್ಟಿದೆ. ಇದರ ಅಡಿಯಲ್ಲಿ ಬ್ಯಾಂಕ್ಗಳಲ್ಲಿರುವ ವಿವಿಧ ರೀತಿಯ ಠೇವಣಿಗಳು ವಿವಿಧ ಅಪಾಯದ ರೇಟಿಂಗ್ಗಳನ್ನು ಹೊಂದಿರ್ತವೆ. ಇದರ ಪರಿಕಲ್ಪನೆ ಬಹಳ ಸರಳ. ಆರ್ಥಿಕ ಬಿಕ್ಕಟ್ಟಿನ ಸನ್ನಿವೇಶ ಎದುರಾದಾಗ ಬ್ಯಾಂಕ್ನಲ್ಲಿರುವ ಕೆಲವು ಠೇವಣಿಗಳು ಇತರ ಠೇವಣಿಗಳಿಗಿಂತ ಅತಿ ವೇಗವಾಗಿ ಹಿಂಪಡೆಯುವ ಸಾಧ್ಯತೆಯನ್ನ ಹೊಂದಿರ್ತದೆ. ಉದಾಹರಣೆಗೆ, ಸಾಮಾನ್ಯ ಜನರ ಚಿಲ್ಲರೆ ಸ್ಥಿರ ಠೇವಣಿಗಳು ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಬಹಳ ವರ್ಷಗಳ ಕಾಲ ಸ್ಥಿರವಾಗಿಯೇ ಇರ್ತದೆ. ಜನರು ಹೆಚ್ಚಾಗಿ ಅವುಗಳನ್ನು ಅವಧಿ ಮುಗಿಯುವವರೆಗೆ ಹಿಂಪಡೆಯೋದೇ ಇಲ್ಲ. ಆದರೆ ದೊಡ್ಡ ದೊಡ್ಡ ಕಂಪನಿಗಳ ಕತೆ ಸ್ವಲ್ಪ ಚೇಂಜ್ ಇರುತ್ತೆ. ಕಂಪನಿಗೆ ಇದ್ದಕ್ಕಿದ್ದಂತೆ ತುರ್ತು ಹಣದ ಅಗತ್ಯ ಬಿದ್ದರೆ ಅವರು ತಮ್ಮ ದೊಡ್ಡ ಕಾರ್ಪೊರೇಟ್ ಬೃಹತ್ ಠೇವಣಿಗಳನ್ನು ತಕ್ಷಣವೇ ವೇಗವಾಗಿ ಹಿಂಪಡಿತಾರೆ. ಇಲ್ಲಿ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಪಾಯದ ವ್ಯತ್ಯಾಸವನ್ನ ಪರಿಗಣಿಸದೆ ಬ್ಯಾಂಕ್ಗಳು ಎಲ್ಲಾ ಬೃಹತ್ ಠೇವಣಿಗಳ ಮೇಲೆ ಒಂದೇ ಬಡ್ಡಿ ದರವನ್ನ ನೀಡಬೇಕಾಗಿತ್ತು. ಆದ್ರೆ ಹೊಸ ನಿಯಮದ ಪ್ರಕಾರ ಬ್ಯಾಂಕ್ಗಳಿಗೆ ಯಾವ ಠೇವಣಿಗಳಿಗೆ ಹೆಚ್ಚಿನ ಹಿಂಪಡೆಯುವಿಕೆಯ ಅಪಾಯವಿರುತ್ತದೆಯೋ ಅಂತ ಹೇಳಿದ್ರೆ, ಇದನ್ನೇ LCR ಪರಿಭಾಷೆಯಲ್ಲಿ ಹೈಯರ್ ರನ್ ಆಫ್ ರೇಟ್ ಅಂತ ಕರಿತೀವಿ, ಅಂತಹ ಠೇವಣಿಗಳ ಮೇಲೆ ಬ್ಯಾಂಕ್ಗಳು ಈಗ ಹೆಚ್ಚಿನ ಬಡ್ಡಿ ದರವನ್ನ ಆಫರ್ ಮಾಡಬಹುದು. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಬ್ಯಾಂಕಿಂಗ್ ಸ್ಥಿರತೆಯ ದೃಷ್ಟಿಕೋನದಿಂದ ನಿಮ್ಮ ಠೇವಣಿಯು ಹೆಚ್ಚು ಅಸ್ಥಿರವೆಂದು ಬ್ಯಾಂಕ್ ಪರಿಗಣಿಸಿದರೆ, ನಿಮ್ಮ ಆ ದೊಡ್ಡ ಮೊತ್ತದ ಹಣವನ್ನ ತಮ್ಮಲ್ಲೇ ಉಳಿಸಿಕೊಳ್ಳಲು ಮತ್ತು ಆಕರ್ಷಿಸಲು ಬ್ಯಾಂಕ್ ಈಗ ನಿಮಗೆ ಕಾನೂನುಬದ್ಧವಾಗಿಯೇ ಉತ್ತಮ ಬಡ್ಡಿ ದರದೊಂದಿಗೆ ಪ್ರತಿಫಲವನ್ನ ನೀಡಬಹುದು. ಇದು ಕೇವಲ ದೇಶೀಯ ಬೃಹತ್ ಠೇವಣಿಗಳಿಗೆ ಮಾತ್ರ ಅಲ್ಲದೆ NRIಗಳಿಗೂ ಹಾಗೂ ವಿದೇಶಿ ಠೇವಣಿದಾರರಿಗೂ ಸಮವಾಗಿ ಅನ್ವಯ ಆಗುತ್ತೆ. ಹಾಗಾದ್ರೆ ಈ ಬದಲಾವಣೆಗಳಿಂದ ನಿಜವಾಗಿಯೂ ಯಾರಿಗೆ ಪ್ರಯೋಜನ ಆಗಿದೆ? ದೊಡ್ಡ ಕಾರ್ಪೊರೇಟ್ ಠೇವಣಿದಾರರು ಮತ್ತು ಅವರ ಖಜಾನೆ ತಂಡಗಳು ಈ ಪಾರದರ್ಶಕತೆಯ ಬದಲಾವಣೆಗಳ ಪ್ರಮುಖ ಫಲಾನುಭವಿಗಳಾಗಿದ್ದಾರೆ. ಇವು ರೂ. 3 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ಬೃಹತ್ ಠೇವಣಿಗಳನ್ನು ಇಡುವ ಸಂಸ್ಥೆಗಳು. ಇಲ್ಲಿವರೆಗೂ ಇವರಿಗೆ ಸಿಗುತ್ತಿದ್ದ ಬಡ್ಡಿ ದರವು ಬ್ಯಾಂಕ್ನೊಂದಿಗಿನ ಅವರ ಸಂಬಂಧ ಮತ್ತು ಅವರ ಖಜಾನೆ ಅಧಿಕಾರಿಯ ಬಾರ್ಗೇನಿಂಗ್ ಪವರ್ ಅಥವಾ ಮಾತುಕತೆ ನಡೆಯುವ ಸಾಮರ್ಥ್ಯವನ್ನ ಅವಲಂಬಿಸಿತ್ತು. ಆದರೆ ಈ ಅಕ್ಟೋಬರ್ನಿಂದ ದರವನ್ನ ಪ್ರತಿದಿನ ಬೆಳಗ್ಗೆ ಸಾರ್ವಜನಿಕವಾಗಿ ಪ್ರಕಟಿಸಲಾಗುತ್ತದೆ. ಒಂದೇ ದಿನ ಒಂದೇ ಮೊತ್ತವನ್ನ ಠೇವಣಿ ಮಾಡುವ ಪ್ರತಿಯೊಬ್ಬರಿಗೂ ಯಾವುದೇ ಮುಲಾಜಿಲ್ಲದೆ ಒಂದೇ ರೀತಿಯ ಬಡ್ಡಿ ದರ ಕೂಡ ಸಿಗುತ್ತೆ ಕೂಡ ಅಕ್ಟೋಬರಿಂದ. ಶ್ರೀಮಂತ ವ್ಯಕ್ತಿಗಳು ಅಂದ್ರೆ ಈ NRIಗಳಾಗಿರ್ಬೋದು, ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳು ಸಹ ಈ ತಾರತಮ್ಯ ರಹಿತ ನಿಯಮದಿಂದ ಬಹಳಷ್ಟು ಪ್ರಯೋಜನವನ್ನ ಪಡಿತಾರೆ. ಬ್ಯಾಂಕ್ ನಿರ್ದಿಷ್ಟ ದಿನದಂದು ರೂ. 3 ಕೋಟಿ ಠೇವಣಿಯ ಮೇಲೆ ಒಂದು ದರವನ್ನ ಫಿಕ್ಸ್ ಮಾಡಿದ್ರೆ, ಗ್ರಾಹಕರು 10 ವರ್ಷದ ಹಳೆಯ ಗ್ರಾಹಕನಾಗಿರ್ಲಿ ಅಥವಾ ಇವತ್ತೇ ಅಕೌಂಟ್ ಓಪನ್ ಮಾಡಿದಂತ ಹೊಸಬರೇ ಆಗಿರ್ಲಿ, ಈ ದಿನ ಅದೇ ಮೊತ್ತವನ್ನ ಠೇವಣಿ ಮಾಡುವ ಪ್ರತಿಯೊಬ್ಬರಿಗೂ ಅದೇ ದರವನ್ನ ನೀಡೇ ನೀಡ್ತಾರೆ. ವಿಶಾಲವಾದ ಹಣಕಾಸು ವ್ಯವಸ್ಥೆಗೆ ಈ LCR ಸಂಯೋಜಿತ ಬೆಲೆ ಬದಲಾವಣೆಯಿಂದ ಬಹಳ ಲಾಭವಿದೆ. ತ್ವರಿತವಾಗಿ ಹಿಂಪಡೆಯುವ ಅಪಾಯವಿರುವ ಠೇವಣಿಗಳ ಮೇಲೆ ಹೆಚ್ಚಿನ ಬಡ್ಡಿ ದರಗಳನ್ನು ನೀಡಲು ಅವಕಾಶ ಮಾಡಿಕೊಡುವ ಮೂಲಕ ಬ್ಯಾಂಕ್ಗಳು ತಮ್ಮ ಬಳಿ ಇರುವ ನಗದು ಅಥವಾ ದ್ರವ್ಯತೆಯನ್ನ ಹೆಚ್ಚು ನಿಖರವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ಬ್ಯಾಂಕಿಂಗ್ ಅವುಗಳ ನೈಜ ವೆಚ್ಚವನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿಯೇ ಬೇರೆ ನಿಗದಿಪಡಿಸಲು RBI ಬ್ಯಾಂಕ್ಗಳಿಗೆ ಸಹಾಯ ಕೂಡ ಮಾಡುತ್ತಿದೆ. ಕೊನೆಯದಾಗಿ ಇದು ಭಾರತೀಯ ಬ್ಯಾಂಕಿಗೆ ವ್ಯವಸ್ಥೆಯನ್ನ ಇನ್ನಷ್ಟು ಭದ್ರಪಡಿಸುವ ಸ್ಥಿರತೆಯ ಕ್ರಮವಾಗಿದೆ ಅಂತ ಹೇಳ್ಬೋದು. ನೀವು
ಕೇಳಬಹುದು, ನಾನು 3 ಕೋಟಿಗಿಂತ ಕಡಿಮೆ ಮೊತ್ತವನ್ನ ಇಡುವ ಸಾಮಾನ್ಯ ಚಿಲ್ಲರೆ ಠೇವಣಿದಾರ, ನನಗೇನು ಲಾಭ ಅಂತ. ಹೌದು, 3 ಕೋಟಿಗಿಂತ ಕಡಿಮೆ ಠೇವಣಿ ಮಾಡುವವರ ಮೇಲೆ ಈ ನಿರ್ದಿಷ್ಟ ಬದಲಾವಣೆಗಳು ನೇರವಾಗಿ ಪರಿಣಾಮ ಬೀರೋದಿಲ್ಲ. ಆದ್ರೆ ಇವತ್ತು ಯಾವ ಡೇಟಿಗೆ, ಇವತ್ತಿನ ದಿನದಂದು ಯಾವ ಬ್ಯಾಂಕ್ ಯಾವ ದರವನ್ನ ಪ್ರಕಟಪಡಿಸಿದೆ ಅನ್ನೋದರ ನಾಲೆಜ್ ನಿಮಗೂ ಗೊತ್ತಿರಬೇಕು. ಇದರಿಂದ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ನಿಮ್ಮ ನಂಬಿಕೆ ಕೂಡ ಸ್ಟ್ರಾಂಗ್ ಆಗುತ್ತೆ. RBI ಈ ಕಠಿಣ ನಿರ್ಧಾರವನ್ನ ಯಾಕೆ ಮಾಡಿದೆ? ಇತ್ತೀಚೆಗೆ ಠೇವಣಿಗಳ ಮೇಲಿನ ಬಡ್ಡಿ ದರದ ಪ್ರಸ್ತುತ ಚೌಕಟ್ಟನ್ನ ನೀವೇನಾದ್ರೂ ಗಮನಿಸ್ತಾ ಹೋದ್ರೆ, ಪರಿಶೀಲನೆಯನ್ನ ಮಾಡಿದ್ರೆ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತು ಮಾಹಿತಿಯನ್ನ ಡಿಸ್ಕ್ಲೋಜರ್ ಮಾಡುವಂತಹ ಒಂದು ಭಯ ಎಲ್ಲರಿಗೂ ಇತ್ತು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುಧಾರಿಸುವ ಏಕೈಕ ಉದ್ದೇಶದಿಂದ ಈ ಬದಲಾವಣೆಯನ್ನ ಮಾಡಲಾಗಿದೆ ಎಂದು RBI ಅಧಿಸೂಚನೆಯನ್ನ ಸ್ಪಷ್ಟವಾಗಿ ಕೂಡ ನೀಡಿದೆ. ಬೆಳಿಗ್ಗೆ 10:10 ಒಳಗೆ ಬಡ್ಡಿ ದರವನ್ನ ಅವರ ವೆಬ್ಸೈಟ್ನಲ್ಲಿ ಪ್ರಕಟಿಸಲೇಬೇಕು. ಈ ನಿಯಮ ಇದೆಯಲ್ಲ, ಇದು ಒಂದು ಪ್ರಮುಖ ಸ್ಟ್ರಕ್ಚರಲ್ ಬದಲಾವಣೆ ಆಗಿದೆ. ಇದುವರೆಗೂ ಬೃಹತ್ ಠೇವಣಿ ದರ ನಿಗದಿ ಮಾಡುವುದು ಹೆಚ್ಚಾಗಿ ಖಾಸಗಿ ಮತ್ತೆ ಮುಚ್ಚಿದ ಬಾಗಿಲೊಳಗಡೆ ನಡೆಯುವ ವ್ಯಕ್ತಿಗಳ ಸಂಬಂಧದ ಆಧಾರಿತ ಪ್ರಕ್ರಿಯೆ ಆಗಿತ್ತು. ಆದರೆ ಈಗ ಸಾರ್ವಜನಿಕ ಎಲ್ಲರಿಗೂ ಗೋಚರಿಸುವ ಸಮಯ ನಮೂದಿಸಿದೆ. ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಈ ಪ್ರಕ್ರಿಯೆ ಕೂಡ ನಡೆಯಲಿದೆ. ಇದರಿಂದ ಎಷ್ಟರ ಮಟ್ಟಿಗೆ ಲಾಭ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಸಾಮಾನ್ಯನಾಗಿರ್ಲಿ ಅಥವಾ ಶ್ರೀಮಂತರಾಗಿರ್ಲಿ, ಬ್ಯಾಂಕ್ಗಳಲ್ಲಿ ಯಾವ ರೀತಿ ಬಡ್ಡಿ ದರವನ್ನ ನಿಗದಿಪಡಿಸ್ತಿದ್ದಾರೆ, ನಮಗೆ ಯಾವ ಬಡ್ಡಿ ದರ ಸಿಗ್ತಾ ಇದೆ, ಒಬ್ಬ ಶ್ರೀಮಂತ ವ್ಯಕ್ತಿಗೆ ಯಾವ ರೀತಿ ಬಡ್ಡಿ ದರ ಸಿಗ್ತಿದೆ, ನನಗೆ ಅವನಿಗಿಂತ ಕಡಿಮೆ ಬಡ್ಡಿ ದರವನ್ನ ನಿಗದಿಸಿದ್ರೆ ನಾನು ಮ್ಯಾನೇಜರ್ ಮುಂದೆ ನಿಂತು ಮಾತಾಡುವಂತ ಒಂದು ಶಕ್ತಿ ಈ ರೂಲ್ಸ್ ಮೂಲಕ RBI ನಮಗೆ ನೀಡ್ತಾ ಇದೆ. ಈ ಬದಲಾವಣೆಗಳು ಭಾರತದ ಬೃಹತ್ ಠೇವಣಿ ಮಾರುಕಟ್ಟೆಯನ್ನ ಅಮೆರಿಕ ಅಥವಾ ಯುರೋಪಿನಂತಹ ಹೆಚ್ಚು ಅಭಿವೃದ್ಧಿ ಹೊಂದಿದ ಹಣಕಾಸು ಮಾರುಕಟ್ಟೆಗಳಲ್ಲಿ ರೂಢಿಯಲ್ಲಿರುವಂತಹ ಪಾರದರ್ಶಕ ಸಾರ್ವಜನಿಕ ಬೆಲೆ ನಿಗದಿಯ ಪರಿಸರಕ್ಕೆ ಕರೆದೊಯ್ಯಲಿದೆ. ನೀವೇನಾದ್ರೂ ದೊಡ್ಡ ಮಟ್ಟದ ಠೇವಣಿಯನ್ನ ಇಡಬೇಕಾದ್ರೆ ಈ 3 ವಿಷಯವನ್ನ ನೀವು ತಿಳ್ಕೊಳ್ಬೇಕು ವೀಕ್ಷಕರೇ. ಒಂದು ವೇಳೆ ನೀವು ಅಥವಾ ನಿಮ್ಮ ವ್ಯಾಪಾರ ಸಂಸ್ಥೆಯ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳಲ್ಲಿ 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದ ಸ್ಥಿರ ಠೇವಣಿಗಳನ್ನ ಇಡುವುದಾದ್ರೆ, ಅಕ್ಟೋಬರ್ 1ರಿಂದ ನೀವು ತಪ್ಪದೇ ಮಾಡಬೇಕಾದದ್ದು ಇಷ್ಟೇ: ದರ ಪರಿಶೀಲಿಸಿ, ಚೆಕ್ ದ ರೇಟ್. ನೀವು ನಿಮ್ಮ ಠೇವಣಿ ಇಡುವ ಮೊದಲು ಆ ನಿರ್ದಿಷ್ಟ ದಿನದ ಪ್ರಕಟಿತ ಬೃಹತ್ ಠೇವಣಿ ದರ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ 10 ಗಂಟೆಯ ನಂತರ ನಿಮ್ಮ ಬ್ಯಾಂಕಿಂಗ್ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ಅವರು ಹಾಕ್ತಾರೆ. ನೀವು ಪರಿಶೀಲನೆಯನ್ನ ಮಾಡಬಹುದು, ಖುದ್ದಾಗಿ ನೀವೇ ಚೆಕ್ ಮಾಡಬಹುದು. ಈ ಬ್ಯಾಂಕಿಂಗ್ನ ಯಾವುದೇ ಶಾಖೆಯಲ್ಲಿ ಅದೇ ದಿನ ಅದೇ ಮೊತ್ತದ ಠೇವಣಿ ಮಾಡುವ ಯಾವುದೇ ಇತರ VIP ಠೇವಣಿದಾರರಿಗೆ ಸಿಗುವ ಅತಿ ಹೆಚ್ಚಿನ ಬಡ್ಡಿ ದರಕ್ಕೆ ನೀವು ಸಹ ಸಾಮಾನ್ಯವಾಗಿ ಅರ್ಹನಾಗಿದ್ದೀರಿ ಎಂಬುದನ್ನು ಮರಿಬೇಡಿ. ಧೈರ್ಯವಾಗಿ ನಿಂತು ಪ್ರಶ್ನೆಯನ್ನ ಕೇಳಿ. ನಿಮಗೆ ಸಮಸ್ಯೆ ಆದಲ್ಲಿ, ನಿಮಗೆ ಮೋಸವಾದಲ್ಲಿ, ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಥವಾ ಮ್ಯಾನೇಜರ್ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸುವುದಕ್ಕಿಂತ ಭಿನ್ನವಾದ ದರವನ್ನ ನಿಮಗೆ ನೀಡಲು ಮುಂದಾದ್ರೆ ಅಥವಾ ಹೇಳಿದ್ರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಅದು RBIನ ಕಟ್ಟುನಿಟ್ಟಿನ ನಿರ್ದೇಶನಗಳ ನೇರ ಉಲ್ಲಂಘನೆ ಆಗಿರುತ್ತೆ. ಈ ಬಗ್ಗೆ ನೀವು RBIಗೆ ದೂರನ್ನ ಕೂಡ ನೀಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, RBIನ ಈ ಒಂದು ಹೊಸ ನಿಯಮ ಬ್ಯಾಂಕಿಂಗ್ ವಲಯದಲ್ಲಿ ಎಂತಹ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ. ಸಾಮಾನ್ಯರಿಗೂ ಹಾಗೂ ದೊಡ್ಡ ಹೂಡಿಕೆದಾರರಿಗೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಹೇಗೆ ನಂಬಿಕೆ ಹೆಚ್ಚಿಸುತ್ತದೆ ಅನ್ನೋದಾದ್ರೆ ಇದು RBI ತಗೊಂಡಿರೋ ಒಂದು ನಿರ್ಧಾರದಿಂದಾಗಿ. ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್. ಈ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? RBI ತೆಗೆದುಕೊಂಡಿರುವ ಈ ನಿರ್ಧಾರ ಸರಿಯಾಗಿದ್ಯಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಪ್ಪದೆ ನಮಗೂ ಕೂಡ ತಿಳಿಸಿ. ಹಾಗೂ ಇಂತಹ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.